ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ನಾನು ಹಸಿರು ಮೆಣಸಿನ್ಕಾಯಿ ಖಾರ ಮತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಮೆಣಸಿನ್ಕಾಯಿ ಖಾರ ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಸಿಂಪಲ್ಲು ಕೂಡ, ತುಂಬ ಟೇಸ್ಟು ಕೂಡ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಶೇರ್ ಮಾಡ್ತಾಯಿದ್ದೀನಿ. ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರಲ್ವ, ಹಾಗಾಗಿ ನಾವು ಮಾಡೋ ರೀತಿನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ ಇದು. ಕೆಮ್ಮು ಶೀತ ಆಗಿದ್ದಾಗೆಲ್ಲ ಈ ರೀತಿ ನೀವು ಮೆಣಸಿನ್ಕಾಯಿ ಖಾರ ಮಾಡ್ಕೊಂಡು ತಿಂದರೆ ಅದು ಫುಲ್ಲು ಗಂಟ್ಲು ಕೆರೆತ ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಕಫನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಅದು ಹಸಿ ಸ್ಮೆಲ್ ಬರುತ್ತೆ ಅಂಥೇಳಿ. ಅದಾದಮೇಲೆ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ತೊಗೊಂಡ್ರೆ ಸಾಕು. ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಬೇಕಿದ್ರೆ ನೀವು ಹುಣಸೆಹಣ್ಣು ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಸೇರಿಸ್ಕೊಂಡ್ರೆ ನಡೆಯುತ್ತೆ. ಇದನ್ನೆಲ್ಲ ಒಂದು ರೌಂಡ್ ರುಬ್ಬಿಟ್ಟು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಈ ರೀತಿ ಸಣ್ಣದಾಗಿ ರುಬ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ರುಬ್ಬಿದ್ದೀನಿ. ಈ ರೀತಿ ರುಬ್ಬಿದ್ರೆ ಅದು ಖಾರ ರೆಡಿ ಆಗುತ್ತೆ. ಕೆಲವರು ಇದಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆನೂ ಕೂಡ ಕೊಟ್ಕೊತಾರೆ, ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವರು ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಆಗಲಿ ಅಂತ ಬೆಲ್ಲನೂ ಕೂಡ ಯೂಸ್ ಮಾಡ್ತಾರೆ. ಅದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಈ ಥರ ರುಬ್ಬಬೇಕಾದ್ರೆ ಹಾಕೊಬೋದು, ಇಲ್ಲಾಂದರೆ ಬೇಡ. ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಸ್ವಲ್ಪ ಖಾರ ಎಲ್ಲ ಸಿಹಿ ಬರುತ್ತೆ. ಹಾಗಾಗಿ ನಾನೇನು ಬೆಲ್ಲ ಯೂಸ್ ಮಾಡಿಲ್ಲ. ನೋಡಿ, ಫೈನಲಿ ಈ ರೀತಿ ರೆಡಿಯಾಗಿದೆ. ನಿಮಗೆ ಬೇಕು ಅಂದರೆ ಒಗ್ಗರಣೆ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟ್ ಈ ರೀತಿಯೇ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮಿಕ್ಸ್ ಮಾಡೋದ್ರಿಂದ, ಅಡುಗೆ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಅದು ಸ್ವಲ್ಪ ಖಾರನ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಇಲ್ಲ ನೀವು ಒಗ್ಗರಣೆ ಮಾಡಿಕೊಂಡ್ರೂ ಕೂಡ ಅದು ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ನನ್ನೆಲ್ಲ ವೀಡಿಯೋಸು ನೋಡ್ತಾಯಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ಖಾರನ ನೀವು ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆ, ಮುದ್ದೆ ಜೊತೆ ಎಲ್ಲ ಕೂಡ ಟ್ರೈ ಮಾಡ್ಬೋದು. ಆಗಿನ ಕಾಲದವರೆಲ್ಲರೂ ಇದನ್ನು ಜಾಸ್ತಿ ಮುದ್ದೆ ಜೊತೆ ಯೂಸ್ ಮಾಡ್ತಿದ್ರು. ಮುದ್ದೆ ಜೊತೆ ಹಸಿರು ಮೆಣಸಿನ್ಕಾಯಿ ಖಾರ ತಿಂದರೆ ತುಂಬ ಚೆನ್ನಾಗಿರ್ತಿತ್ತು, ಮತ್ತು ದೇಹಕ್ಕೆ ಕೂಡ ಒಳ್ಳೆಯದು ಅಂಥೇಳಿ ಯೂಸ್ ಮಾಡ್ತಿದ್ರು. ಈಗ ನಾವು ಸ್ವಲ್ಪ ಅದು ತುಂಬ ಖಾರ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂಥೇಳಿ ಯೂಸ್ ಮಾಡೋದು ತುಂಬ ಕಡಿಮೆ. ಅಟ್ಲೀಸ್ಟ್ ಒಂದು ತಿಂಗ್ಳಿಗೊಂದು ಸರಿನಾದರೂ ಈ ರೀತಿ ಖಾರ ಮಾಡ್ಕೊಂಡು ತಿನ್ನೋದ್ರಿಂದ ಕೆಮ್ಮು, ಶೀತ, ನೆಗಡಿ ಎಲ್ಲ ತುಂಬ ಕಡಿಮೆ ಆಗುತ್ತೆ. ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.